ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಸರ್ ಘೋಷಣೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಕೆಪಿಎಸ್ಸಿ ದೇಶದ್ರೋಹಿಗಳಿಗೆ, ಕೆಪಿಎಸ್ಸಿ ದೇಶದ್ರೋಹಿಗಳಿಗೆ, ಕೆಪಿಎಸ್ಸಿ ಭ್ರಷ್ಟಾಚಾರಿಗಳಿಗೆ, ಕೆಪಿಎಸ್ಸಿ ಭ್ರಷ್ಟಾಚಾರಿಗಳಿಗೆ, ಕೆಪಿಎಸ್ಸಿ ಭ್ರಷ್ಟರಿಗೆ, ಕೆಪಿಎಸ್ಸಿ ನೀಚರಿಗೆ, ಕೆಪಿಎಸ್ಸಿ ಲುಚ್ಚಗಳಿಗೆ, ಕೆಪಿಎಸ್ಸಿ ಭ್ರಷ್ಟರಿಗೆ, ಕೆಪಿಎಸ್ಸಿ ದೇಶದ್ರೋಹಿಗಳಿಗೆ, ಈಗ ಬರ್ರಿ ಸೈಡ್ ಸೈಡ್ ಬರ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ಪಿ ಕೃಷ್ಣೇಗೌಡರಿಗೆ, ಸ್ವಾಭಿಮಾನಿ ಬಣಕ್ಕೆ ಬರ್ರಿ ಗಾಂಧಿ ಚೌಕ್ ಗಾಂಧಿ ಚೌಕ್ ಸರ್ ಇಲ್ಲೇ ಕರೆದಿರ್ಕರಿ ನೀವು ಅವರು ಓದ್ತಾರ ಅವ್ರು ಕರೆಕ್ಟ್ ಐತೆ ಅದು ಏನು ನೆರಳು ಐತಲ್ರಿ ಅದೇ ಕರೆಕ್ಟ್ ಐತಿ ಇಲ್ಲಿ ಬಿಸಿಲಾಗ ನಿಂತಾರ ದುನಿಯಾ ಸರ್ ಎಲ್ಲ ಅಂತಾರಲ್ಲ ಸರ್ ಹಾಲು ಕೊಡ್ತಾರೆ ನೀವು ಎಲ್ಲಿ ನಿಂತಿರಲ್ರಿ ನೀವು ಎಲ್ಲ ಅಂತಾರ ಏನು ಬೇಡಿಕೆ ಏನು ಬೇಡಕ್ಕೆ KPSC ಎಕ್ಸಾಮ್ ಬಗ್ಗೆ ಐತೆ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಕರ್ನಾಟಕ ಲೋಕ ಸೇವಾ ಆಯೋಗ KPSC ಅಂತಾರೆ. ಆ KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಆಮೇಲೆ ಸ್ವಜನ ಪಕ್ಷಪಾತ, ಆಮೇಲೆ ಪ್ರತಿಯೊಂದು ಅಕ್ರಮ ಅವ್ಯವಹಾರ, ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾತ್ರ ನೌಕರಿ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೌಕರಿನಿಲ್ಲ. ಬರೀ ಅವರು PG ಓದೋದು, KPSC ನಾನು ಎಕ್ಸಾಮ್ ಪಾಸಾಗಿ ನಾನು ನೌಕರಿ ಹಿಡಿತೇನೆ ಅಂತೇಳಿ ಪಾಪ ಬಡ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಬಂದಿರ್ತಾರೆ ಏನೋ ಒಂದು ಆಸೆ ಇಟ್ಕೊಂಡು. ಅವ್ರು ಎಷ್ಟು ರ್ಯಾಂಕ್ ತಗೋಲಿ, ಏನು ಬೇಕಾದ ತಗೋಲಿ, ಅಲ್ಲಿ ಕೋಟ್ಯಾನುಗಟ್ಟಲೆ ಲಂಚ ಕೊಡಲಾರ್ದ ಯಾವುದೂ ನೌಕರಿ ಆಗೋದಿಲ್ಲ. ಅಂಥ ಭ್ರಷ್ಟ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಾಗಿದೆ. ಅದಕ್ಕೆ ಅದರ ವಿರುದ್ಧ ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಯಾವ ಟೈಪ್ ಚಾಟಿ ಬೀಸಿದ್ದಾರೆ ಅಂದರೆ, ಅವರು ಚಾಟಿ ಬೀಸಿದ್ದು ಸಂಪೂರ್ಣ ಮಾಹಿತಿ ನಾವು ಇಲ್ಲಿ ಸಿಡಿ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಅವರ ಹೈಕೋರ್ಟ್ ನ್ಯಾಯಾಧೀಶರಿಗೂ ಈ ಮಾಹಿತಿ ಒದಗಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಕೂಡ ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಎಲ್ಲ ಜನಪ್ರತಿನಿಧಿಗಳು
ಬ್ರಹ್ಮಾಂಡ ಭ್ರಷ್ಟಾಚಾರ KPSC ಒಳಗೆ ಇರುವಂಥದ್ದನ್ನು ಅಲ್ಲಿ ಅಧಿವೇಶನದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದಕ್ಕೊಂದು ಕಾನೂನು ತರ್ತಾ ಇದ್ದಾರೆ ಅಂತ ಸುದ್ದಿ. ಬರೀ ಕಾನೂನು ಸಾಕಷ್ಟು ನೂರಾರು ಕಾನೂನು ಅದಾವ. ಆ ಕಾನೂನು ಬೇಕಾಗಿಲ್ಲ. ಯಾರು ತಪ್ಪಿತಸ್ಥರಿದಾರಲ್ಲ ಇಂಥ ದೇಶದ್ರೋಹಿಗಳು ಅಂಥವ್ರ ಆಸ್ತಿ ಸಂಪೂರ್ಣ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು. ಆಮೇಲೆ ಅಂಥ ತಪ್ಪಿತಸ್ಥರನ್ನ ಗಲ್ಲಿಗೇರಿಸುವಂಥ ಕಠಿಣ ಕಾನೂನು ಜಾರಿ ಆಗಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ಉಚ್ಚ ನ್ಯಾಯಾಧೀಶರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಜಗದೇಶ್ ಸೂರ್ಯವಂಶಿ, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅಂದರೆ KPSC ಭ್ರಷ್ಟಾಚಾರದ ಕುರಿತು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾಕಂತಂದರೆ ಸಾಕಷ್ಟು ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಓದ್ಕೊಂಡು ಹಗಲು ರಾತ್ರಿ ಇಲ್ಲಿ ನಮ್ಮಲ್ಲೇ ವಿಜಯಪುರ ಜಿಲ್ಲೆಯಲ್ಲಿನ ಚಾಣಕ್ಯ ಕರಿಯರ್ ಅಕಾಡೆಮಿಗಳು ಸಾಕಷ್ಟು ಅದಾವೆ. ಹಗಲು ರಾತ್ರಿ ಅನ್ನೋದು 3-4 ವರ್ಷದಿಂದ ಓದ್ಕೊಂಡು ಕಣ್ಣಾನ್ ನಿದ್ದೆ ಕಾಯ್ತಾ ಇದ್ದಾರೆ. ಆ ಕಣ್ಣಾನ್ ನಿದ್ದೆ ಕಾದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಮಾಡ್ಕೊತ ಮ್ಯಾಲಿನವ್ರು ಭ್ರಷ್ಟಾಚಾರ ಮಾಡಕತ್ತಾರಂದ್ರೆ ಇವ್ರ ಗತಿ ಏನಾಗುತ್ತೆ ಅನ್ನೋದನ್ನು ಭಾಳ ವಿಚಾರ ಮಾಡಬೇಕಾದಂಥ ಸಂಗತಿ ಇದು. KPSCಯಲ್ಲಿ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದಂದ್ರೆ ಇದು ನಮ್ಮ ರಾಜ್ಯ ಮತ್ತು ಈ ನಮ್ಮ ದೇಶ ಯಾವ ಹಂತದಲ್ಲಿ ಹೊರಟಿದೆ? ಓದಿದವ್ರಿಗೆ ಏನು ಅವಕಾಶ ಇದೆ? ಒಂದು ಸ್ವಲ್ಪ ಮಟ್ಟಿಗಾದರೂ ನೈತಿಕತೆಯಲ್ಲಿ ಉಳಿದಿದೆ ಅನ್ನುವಂಥದ್ದು ಭಾಳ ಯಕ್ಷ ಪ್ರಶ್ನೆಯಾಗಿ ನಮ್ಗೆ ಕಾಡ್ತಾ ಇದೆ. ಸಂಘಟನೆಗಳು ನಾವು ಇದಕ್ಕೆ ನಾವು ಹೋರಾಡಲಿಲ್ಲ ಅಂದರೆ ಮುಂದಿಂದು ನಮ್ಮ ರಾಜ್ಯ ಯಾವ ಗತಿಗೆ ಹೋಗುತ್ತೆ ಅನ್ನೋದಂತೂ ಭಾಳ ನಮಗೆ ನೋವಿನ ಸಂಗತಿ. ಅದಕ್ಕೋಸ್ಕರ KPSCಯವರು ಅಲ್ಲಿ ಭ್ರಷ್ಟಾಚಾರಿಗಳು ಏನದಾರಲ್ಲ, ಯಾರ್ಯಾರದಾರಲ್ಲ ಅಲ್ಲಿ ಭ್ರಷ್ಟಾಚಾರಿಗಳು, ಅವ್ರನ್ನೆಲ್ಲರೂ ಕಿತ್ತೊಗಿಬೇಕು. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಯಾರು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದನ್ನು ತನಿಖೆಗೊಳಪಡಿಸಿ ಅವ್ರನ್ನ ಕಿತ್ತೊಗೆದಾಗ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ನ್ಯಾಯ ಸಿಗ್ತೈತಿ. ಇಲ್ಲಿದ್ರೆ ನ್ಯಾಯ ಸಿಗಂಗಿಲ್ಲ. ಇಲ್ಲಿ ನಾವು ಓದಬಾರ್ದಪ್ಪ, ನಾವು ಭ್ರಷ್ಟಾಚಾರ ಇದನ್ನು ಮಾಡಬೇಕು ಅಂತ. ಕ್ವಶನ್ ಪೇಪರ್ ನೋಡಿರಿ, ಕ್ವಶನ್ ಪೇಪರ್ ಫಸ್ಟಿಗೆ ಒಂದು ಎಕ್ಸಾಮ್ ಇಟ್ಟಿದ್ರು. ಆವಾಗ ಅದರೊಳಗೆ 60ರಿಂದ 70 ತಪ್ಪುಗಳು ಬಂದು. ಅಂದರೆ KPSC ಅವರು ಅಷ್ಟು ದಡ್ಡ ಅದಾರ ಅಂದರೆ ಬೇಕಂತಲೇ ಮಾಡಿದ್ರು. ಕನ್ನಡಿಗ ವಿದ್ಯಾರ್ಥಿಗಳಿಗೆ ಬೇಕಂತಲೇ ಮಾಡಿದ್ರು ಅದನ್ನು ತಪ್ಪು ಬರೋದ್ರೊಳಗೆ. 2ನೇ ಸತಿ ಮತ್ತೆ ಪರೀಕ್ಷೆ ಇಟ್ಟು ಅದರಾಗೂ ತಪ್ಪು ಬರ್ದಾರ. ಅಂದರೆ ದಡ್ಡಿಲ್ಲ ಅವರು, ಬೇಕು ಅಂತಲೇ ಅದನ್ನು ಟ್ರಾನ್ಸ್ಲೇಷನ್ ಮಾಡೋತ್ನಾಗ ಇವ್ರಿಗೆ ವಿದ್ಯಾರ್ಥಿಗಳಿಗೆ ಗೊಂದಲ ಉಂಟಾಗಿ ಉತ್ತರಗಳು ತಪ್ಪಾಗಬೇಕು ಅನ್ನುವಂಥದ್ದು ಭ್ರಷ್ಟಾಚಾರ ಮಾಡಿದರು. ಇದನ್ನು ಮಾಡುವಂಥದ್ದು ಯಾಕೆ ಜನರಿಗೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ? ಇವ್ರಿಗೇನು ರಾಜ್ಯ ಸರ್ಕಾರದಿಂದ ಏನಾದರೂ ಅವ್ರಿಗೆ ಏನು ಬೆಂಬಲ ಇದೇನು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗೆ ಬಂದು ಅನಿಸ್ತಾ ಇದೆ. ಇವತ್ತಿನ ದಿವಸ ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ನಮ್ಮದು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಅವ್ರು ಓದಿದವರಿಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಇದು ನಿಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತ ಸಿಂದಗಿ ತಾಲೂಕು ಅಧ್ಯಕ್ಷರಾಗಿರುವ ಮಲ್ಲಪ್ಪ ಶಂಕರಪ್ಪ ಹಡಪದ್ ಇವರು ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಬಣದಿಂದ, ರಕ್ಷಣಾ ವೇದಿಕೆ ಬಣದಿಂದ ಭ್ರಷ್ಟರ ಒಂದು ಕೈಚೀಲಿರುವ ಈ ಭ್ರಷ್ಟರಿಗೆ ಒಂದು ತಕ್ಕ ಪಾಠ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಬಡವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು ಅವ್ರಿಗೆ ಆಸ್ತಿ ಇರೋದೇ 1 ಬೇಡ 2 ಎಕರೆ, 2 ಬೇಡ 3 ಎಕರೆ. ಅದರಲ್ಲಿ ಕೂಡ IAS ಆಫೀಸರ್ ಆಗಲು ನಮ್ಮಲ್ಲಿ ರೈತರ ಬಳಿ ದುಡ್ಡಿರಲ್ಲ. ಆದರೂ ಕೂಡ ರೈತ ಇನ್ನೊಬ್ಬರು ಹೊಲಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ಮಗನ ಭವಿಷ್ಯಕ್ಕಾಗಿ, ಈ ದೇಶದ ಏಳಿಗೆಗಾಗಿ ಒಂದು ವಿದ್ಯಾವಂತರ ಮಾಡಬೇಕಂತೇಳಿ ಈ ದೇಶ ಕಟ್ಟಿದ, ಈ ನಾಡನ್ನು ಕಟ್ಟಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತೇಳಿ ಅವ್ರದ್ದು ಬರೆದಿಟ್ಟಂಥ ಹಲವಾರು ರಚನೆಗಳಲ್ಲಿ ನಮ್ಮ ಬಡ ಕುಟುಂಬಗಳು ಇಷ್ಟು ನ್ಯಾಯ ಸಿಗಲಿ, ಇಷ್ಟು ಶಿಕ್ಷಣ ಸಿಗಲಿ ಅಂತೇಳಿ ನಾವು ಆರ್ಥಿಕ ಪರಿಸ್ಥಿತಿಯಿಂದ ನಮ್ಮ ಬಡ ಮಕ್ಕಳಿಗೆ ಓದಿಸ್ತಾ ಇದ್ರು ಕೂಡ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರಿಯಲ್ಲಿ ನಮ್ಮ ಮಕ್ಕಳು ಬಡತನದಿಂದ ಒಂದು ವಿದ್ಯಾಭ್ಯಾಸವಿದ್ರು ಕೂಡ ಇವತ್ತು ಶ್ರೀಮಂತನ ಮಗ 98 ಮಾಡಿದ್ರು, ಇವರು 100 ಮಾಡೋಂಥ ರೈತನ ಮಗ ಇದ್ರು ಕೂಡ ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಬಡ ಮಗನಿಗೆ ವಿಫಲವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ಈ ಕಾರ್ಯಗಳನ್ನು ಭ್ರಷ್ಟರ ಒಂದು ಮುಗಿಸ್ಬೇಕಾದ್ರೆ ಇವತ್ತು ಯಾರಿನಿಂದ ಸಾಧ್ಯ ಅಂತ ಕೇಳಿದ್ರೆ ಒಂದು ಪತ್ರಿಕಾ ಮಾಧ್ಯಮದವರು, ಒಂದು TV9 ಚಾನಲ್ದವರು,
ಇವರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ದೇಶದ ಬೆನ್ನೆಲುಬು ಯಾರ ಅಂತ ಕೇಳಿದ್ರೆ ರೈತರ ಅಂತ ಹೇಳ್ಯಾರ. ರೈತರಿಗೆ ಎಲ್ಲಿ ಚೂರಿ ಹಾಕ್ಯಾರಂದ್ರೆ ಆ ದೇಶದ ಬೆನ್ನೆಲುಬು ಅಂತ ಏನು ಹೇಳ್ಯಾರಲ್ಲ ಅದೇ ಒಂದು ಚೂರಿ. ರೈತರ ಬೆಳೆದಂಥ ಬೆಳೆ ಕೂಡ ಸರಿಯಾಗಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ, ಬೆಳೆದಂಥ ದುಡ್ಡನ್ನು ಸಿಗ್ತಾ ಇಲ್ಲ. ಇವತ್ತು ರೈತ ಒಂದು ತಕ್ಷಣ ಒಂದು ಯಾವುದಾದ್ರೂ ಹೋರಾಟ ಮಾಡಿದ್ರೆ ಅದಕ್ಕೆ ಯಾವುದು ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಬ್ಬ ರಾಜಕಾರಣಿ ತಂದು ಯಾವುದೋ ಪರಿಸ್ಥಿತಿ ಆರ್ಥಿಕ ಅವ ಮನಿ ಸಂಸಾರದ ವಿಚಾರ ಮಾಡವ ಒಂದು ಯಾವುದಾದ್ರು ಬಂದ್ರೆ ಹಿಂದೆ ಹಲವಾರು ಸಂಘಟನೆಗಳು ಬರ್ತಾವ. ಇವತ್ತು ಈ ದೇಶ ಕಂಡ ಈ ನಾಡ ಕಂಡಂಥ ಕನಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ಯಾರ, ಈ ನವನಾರಾಗ ಆಗ್ಬೇಕಂತ ಹೇಳ್ಯಾರ. ಈ ದೇಶ ಮಹಿಳೆ ಕೂಡ ರಾತ್ರಿ ಬಾರಕ ಒಂಟಿಯಾಗಿ ತಿರುಗಾಡ್ಬೇಕು, ಅದೇ ನಮ್ಮ ಕನಸು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಹಲವಾರು ಸಾಕಷ್ಟು ನೊಂದುಕೊಂಡು ಈ ಸಂವಿಧಾನ ಬರೆದಾರ. ಈ ಸಂವಿಧಾನ ಬರೆದ್ರು ಕೂಡ ಇವತ್ತ ದೊಡ್ಡ ದೊಡ್ಡ ಅಧಿಕಾರಿಗಳು ಎದಕ್ಕೆ ಬಲಿ ಅಲ್ಲಕತ್ತಾರ ಅಂದ್ರೆ ಬರೇ ರೊಕ್ಕಕ್ಕೆ ಬಲಿ ಅಲ್ಲಕತ್ತಾರ. ಇವತ್ತು ಹುಟ್ಟ್ಯದ ನಾಳೆ ಸಾಯ್ತದ ಈ ಜೀವ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ವಿಷಯ ಇಲ್ಲೇನು ಹೆಚ್ಚಿಗಿರಲ್ಲ, ರೈತರಿಗೂ ಹೆಚ್ಚಿಗಿರಲ್ಲ. ಇವತ್ತು ರೈತ ಒಂದು ಬೆಳೆ ಬೆಳೆದಿರ್ತಾನ, ಪ್ರತಿಯೊಂದು ಬೆಳೆಗೆ ಒಂದು ಯೋಗದ ದರದಲ್ಲಿ ಈ ನಮ್ಮ ದೇಶದಲ್ಲಿ ರೈತರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು. ತಾವು ಅಧಿಕಾರಿಗಳು ತಕ್ಷಣ ಇದಕ್ಕೆ ಕರ್ನಾಟಕ ರಕ್ಷಣಾ ಯುದ್ಧ ಸ್ವಾಭಿಮಾನದಿಂದ ಇವತ್ತು ಜಿಲ್ಲಾಧಿಕಾರಿಗೆ ಬಂದು ನಾವು ಮನವಿ ಕೊಡ್ತಾ ಇದ್ದೇವೆ. ತಾವು ಮುಂದೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇದಕ್ಕೆ ನ್ಯಾಯವನ್ನು ಕೊಡಿಸಬೇಕಂತೇಳಿ ಭ್ರಷ್ಟಾಚಾರಿಗಳಿಗೆ, ಬ್ರಹ್ಮಾಂಡ ಭ್ರಷ್ಟಾಚಾರಿಗಳಿಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ಒಂದು ಅಭಿಮಾನ ಸಲ್ಲಿಸ್ತಾ ಇದ್ದಾರೆ ಸರ್. ಸರ್ ಮತ್ತೆ ಯಾವಾಗ ಅನ್ಕೊಂಡ್ರಿ ಕಾರ್ಯಕ್ರಮ? ನಾವು 15 ದಿವಸಕ್ಕೊಂದು 1ನೇ ತಾರೀಕು ನಿನ್ನೆ ರಂಜಾನ್ ಹಬ್ಬ ಅವೆಲ್ಲ ಇದ್ದು ಅಂತೇಳಿ ನಾವು ಇವತ್ತು 2ನೇ ತಾರೀಕು ಇಟ್ಕೊಂಡು ಪ್ರತಿ ತಿಂಗಳಿಗೆ 1ನೇ ತಾರೀಕು ಇಲ್ಲ 15ನೇ ತಾರೀಕು ತಿಂಗಳದಾಗ 2 ಸಾರಿ ನಾವು ಎಲ್ಲರನ್ನೂ ಜಾಗೃತಿಗೊಳಿಸೋ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಸಂಘಟನೆಯೊಳಗೆ ಯಾರು ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತೀವಿ ಅಂತೇಳಿ ಯಾರು ಸ್ವಾಭಿಮಾನಿಗಳಾಗಿ ಯಾರು ಬರಬೇಕಂತೇಳಿ ನಮ್ಮ ಸಂಘಟನೆಯೊಳಗೆ ಯಾರು ಸಹಸಂತೋಷದಿಂದ ಬಂದು ಯಾರು ಜಾಯ್ನ್ ಆಗ್ತಾರೆ ಅವರಿಗೆಲ್ಲ ನೇಮಕಾತಿ ಕೊಡ್ತಾಯಿದ್ವಿ. ಯಾಕಂದರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ ನಮ್ಮ ಒಬ್ಬರಲ್ಲಿ ಸಾಧ್ಯ ಇಲ್ಲ. ಇಡೀ ಎಲ್ಲ ಸಮುದಾಯದ ನಾಗರಿಕರಲ್ಲಿ ಮನೆ ಒಬ್ಬರು ಇಬ್ಬರು ಅಟ್ಲೀಸ್ಟ್ ಒಂದು ಒಳ್ಳೆತನ ಬಯಸೋರು ಬರಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಹಂಗೆ ಬರ್ತಾ ಇದ್ದಾರೆ. ನಾವು ಒಂದು ಗ್ರಾಮ ಘಟಕದ ಒಬ್ಬ ಒಳ್ಳೆ ಅಧ್ಯಕ್ಷನ ಆಯ್ಕೆ ಮಾಡ್ಕೊಂಡ್ರೆ ಅವ 15-20 ಮಂದಿ ಎಲ್ಲ ಸಮುದಾಯದವರು 15ರಿಂದ 20 ಜನ ಇರ್ತಾರೆ ಒಂದು ಗ್ರಾಮದಲ್ಲಿ. ಎಲ್ಲ ಸಮುದಾಯದೊಳಗೆ ಮಹಿಳಾ ತಾಯಂದರಿಗೆ, ಆಮೇಲೆ ಒಬ್ಬರು ಪುರುಷರ ಒಬ್ಬರು ಇಬ್ಬರೇ, ಒಬ್ಬ ಹಿರಿಯ ನಾಗರಿಕರು ಒಬ್ಬರು ತೋರಿ, ಯುವ ಜನಾಂಗ ಒಬ್ಬರು ತೋರಿ, ಕೆಲ ಯುವ ಘಟಕದ ಮಹಿಳಾ ಅಧ್ಯಕ್ಷ ಒಬ್ಬರು ಮಾಡಿರಿ, ಒಬ್ಬ ಹಿರಿಯ ನಾಗರಿಕ ಒಬ್ಬ ಅಧ್ಯಕ್ಷರು ಮಾಡಿಕೊಡ್ರಿ. ನಿಮ್ಮ ಊರು ಸುಧಾರಣೆಗೆ ನೀವೇ ತಯಾರಾಗ್ರಿ. ಅದಕ್ಕೆ ನಾವು ನಿಮಗೆ ಜಿಲ್ಲಾ ಘಟಕದ ವತಿಯಿಂದ ಸಾಕಷ್ಟು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮ್ಮ ಸಂಘಟನೆ. ಸರ್ ತಾಲೂಕದಲ್ಲಿ ಎಷ್ಟು ಮೆಂಬರ್ ಮಾಡಿದ್ದಾರೆ ಈಗ? ಇವತ್ತು ತಾಲೂಕು ಘಟಕ ಇವತ್ತು ಬಬಲೇಶ್ವರ ತಾಲೂಕಾ ಅಧ್ಯಕ್ಷರ ಅಂತ ಇವರು ಮಲ್ಲಯ್ಯ ಹಿರೇಮಠ ಅವರು, ಆಮೇಲೆ ಇವರು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಬಬಲೇಶ್ವರ ಪ್ರಧಾನ ಕಾರ್ಯದರ್ಶಿ ಅವರು, ಇವರು ಮಹಿಳಾ ಸಾಧಕಿಯವರು. ಹಿಂಗೊಂದು ಒಳ್ಳೆಯ ಕೆಲಸ ಇವರು ನಿರಂತರ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಂಘಟನೆಗಳು ಬರೀ ತಮ್ಮ ಸ್ವಾರ್ಥದ ಸಂಘಟನೆಗಳಾಗಿ ಎಲ್ಲ ಸಂಘಟನೆ ಹಂಗೆ ಅದಾರೆ ಹಿಂಗೆ ಎಷ್ಟೋ ಮಂದಿ ತಿಳ್ಕೊತಿದ್ರು. ಈಗ ಏನೈತಿ ನಾವು ಇಲ್ಲ, ಈ ಸಂಘಟನೆ ಒಂದು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದೆ ಅಂತೇಳಿ ಜನರಿಗೆ ಸ್ವಲ್ಪ ಎಲ್ಲ ಭರವಸೆ ಬರ್ತಾಯಿದೆ. ನಾವೇನು ಇವತ್ತೆಲ್ಲ ನಾಳೆ ಮತ್ತು 10-15 ಪೇಪರ್ನಲ್ಲೆಲ್ಲ ಬರ್ತವೆ. ಈಗ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ ಮೊದಲು ನ್ಯೂಸ್ ಮಾಧ್ಯಮದವ್ರು ನಮಗೆ ಕೇರ್ಲೆಸ್ ಮಾಡ್ತಿದ್ರು. ಈಗ ಇಲ್ಲ, ಇಂಥ ಸಮಾಜದಾಗ ಒಳ್ಳೆ ಸಂಘಟನೆ ಬೇಕಾಗ್ಯದ, ಸ್ವಾಭಿಮಾನ ಮೂಡಿಸುವಂಥ ಸಂಘಟನೆಗಳು ಬೇಕಾಗ್ಯಾವ ಅಂಥೇಳಿ ಎಲ್ಲರೂ ನಮಗೆ ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ತಾವು ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿದ್ರಿ. ತಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೇನೆ. ಸರ್ ಆಫೀಸಲ್ಲಿ ಮಾಡಿದ್ರಿ ತಾವು? ನಮ್ಮದು ಕೀರ್ತಿನಗರ RTO ಆಫೀಸ್ ಮುಂದೆ ಕೀರ್ತಿನಗರ. ನಾ ವಿದ್ಯುತ್ ಗುತ್ತಿಗೆದಾರ ಇದ್ದೀನಿ. ನಮ್ಮ ಗುತ್ತಿಗೆದಾರ ಕಚೇರಿನೇ ನಾನು ನಮ್ಮ ಸಂಘಟನೆಗೆ ಇರಲಿ ಅಂತೇಳಿ ನಾನು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಸಲುವಾಗಿ ನಮ್ಮ ಕಚೇರಿನೇ ನಾವು ಜಿಲ್ಲಾ ಘಟಕನೂ ಮಾಡ್ಕೊಂಡಿದ್ವಿ. ಪ್ಲಸ್ ನಾನು ವಿದ್ಯುತ್ ಗುತ್ತಿಗೆದಾರ ಇರೋದ್ರಿಂದ ನಾನು ಎಲ್ಲ ಕಮಿಷನ್ ಏಜೆಂಟ್ ದಲ್ಲಾಳಿ ಗುಲಾಮ್ಗೆ ಆಗಬೇಕಾಗಿತ್ತು ಕರೆ. ಆದರೆ ನನ್ನ ಮನಸ್ಸು ಒಪ್ಪಲತ್ತಿಲ್ಲ. ನಾವೊಬ್ಬರು ಪ್ರಾಮಾಣಿಕ ಗುತ್ತಿಗೆದಾರ ಆಗಬೇಕು. ನಾನು ದೇಶದ ಆಸ್ತಿ
ಪ್ರಾಮಾಣಿಕವಾಗಿ ಉಳಿಸುವಂತ ಉಳಿಸುವಂಥ ಕೆಲಸ ಮಾಡುವಂಥ ಗುತ್ತಿಗೆದಾರ ಆಗ್ಬೇಕು ನಾವು ಭ್ರಷ್ಟಾಚಾರಿಗಳಾಗೋದು ಅವರು ಗುಲಾಮರಾಗೋದು ಆಗಿ ನಾವು ಅಂಥ ಕೆಲಸ ಮಾಡೋದು ಆಗಬಾರ್ದು. ನಾವು ಅಧಿಕಾರಿ ವರ್ಗಕ್ಕಾದ್ರೂ ನಾವೇನು ಹೇಳ್ತಾ ಇದ್ವಿ, ದೇಶದ ಎಲ್ಲ ಸಮುದಾಯದ ನಾಗರಿಕರು ಎಲ್ಲರೂ ತೆರಿಗೆ ಕಟ್ತಾ ಇದ್ವಿ. ಆ ತೆರಿಗೆ ದುಡ್ಡೊಳಗೆ ನಿಮಗೂ ಸಂಬಳ ಬರ್ತಾ ಇದೆ. ಆ ತೆರಿಗೆ ದುಡ್ಡೊಳಗೆ ನಮಗೆ ಟೆಂಡರ್ ಹಾಕಿ ಕೆಲಸ ಕೊಡ್ತಾ ಇದ್ದಾರೆ. ನಾವು ಕೆಲಸ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಗುತ್ತಿಗೆದಾರ ಆಗೋನು, ನೀವು ಕೆಲಸ ತೊಗೊಳ್ಳಿಕ್ಕೆ ನೀವು ಪ್ರಾಮಾಣಿಕ ಅಧಿಕಾರಿ ಆಗಿರಿ. ನಾವು ಕೂಡ ದೇಶ ಕಟ್ಟರು, ದೇಶದ ಒಳ್ಳೆ ಕೆಲಸ ಮಾಡೋನು, ಕಳಪೆ ಮಟ್ಟದ ಕಾಮಗಾರಿ ನಾವೆಲ್ಲ ಅದನ್ನು ನಿರ್ಮೂಲನೆ ಮಾಡೋನು, ಸತ್ಯದ ಆಡಳಿತ ತರನು. ಎಲ್ಲರೂ ಕೂಡ ಇಂಥ ನಿಸರ್ಗ ನೋಡ್ರಿ, ಭೂಮಿ ತಾಯಿ ಎಲ್ಲರಿಗೂ ಕೊಟ್ಟು ಮಾಡ್ತಾರೆ. ಮಣ್ಣಲ್ಲಿ ಮಣ್ಣಾಗಿ ರೈತ ಇವತ್ತೆಲ್ಲ ಅನ್ನ ತಯಾರು ಮಾಡ್ತಾ ಇದ್ದಾನೆ. ಅವನಿಗೆ ಮೋಸ ಮಾಡುವಂಥ ಕೆಲಸ ಆಗಬಾರ್ದು. ಕಾರ್ಮಿಕ ಎಂತಿಂಥ ಬಿಲ್ಡಿಂಗ್ ಕಟ್ಟಿ ಎಂಥ ಇಮಾರತಿ ಮಾಡ್ತಾ ಇದ್ದಾರೆ, ಅಂಥವ್ರ ಮಕ್ಕಳಿಗೆ ನಾವು ಅನ್ಯಾಯ ಮಾಡುವಂಥದ್ದು ಮಾಡಬಾರ್ದು. ಅವರು ಸರಳವಾಗಿ ಬದುಕು ನಡೆಸಬೇಕು, ರೈತರು ಸರಳವಾಗಿ ಬದುಕು ನಡೆಸಬೇಕು, ಅಧಿಕಾರವರೆಗೂ ಸರಳವಾಗಿ ಬದುಕು ನಡೆಸಬೇಕು, ಗುತ್ತಿಗೆದಾರರು ಪ್ರಾಮಾಣಿಕರಾಗಬೇಕು. ಹಿಂಗೆ ಎಲ್ಲ ಒಂದು ಸತ್ಯದ ಆಡಳಿತ ಸಮಾಜದಲ್ಲಿ ದೇಶದಲ್ಲಿ ಎಲ್ಲ ಕಡೆ ಬರಲಿ ಅನ್ನುವಂಥದ್ದು ನಾವು ಕನಸು ಕಾಣ್ತೀವಿ. ಮುಂದಿನ ದಿನಮಾನದಲ್ಲಿ ನಾವು ಅಣ್ಣ ಬಸವಣ್ಣವರಾಗಿರ್ಬೋದು, ಸಿದ್ದೇಶ್ವರ ಅಪ್ಪಾಜಿಗಳು ಬರೀ ಹೇಳಿ ಅವರು ಇದು ಆದರು, ನಾವು ಅವರು ಹೇಳಿದಂತೆ ನಾವು ನಡೆದು ತೋರಿಸೂ ಸಮಾಜಕ್ಕೊಂದು ಆ ದಾರಿ ಹಿಡಿಸೋಣ ಅಷ್ಟೇ ನಮ್ಮ ಸಂಘಟನೆ ಮುಖಾಂತರ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಾರಕ್ಕೊಂದ್ಸರಿ ಸೇರ್ತಾರೇನು ಸರ್? 15 ದಿವಸಕ್ಕೊಮ್ಮೆ ಸೇರ್ತಾ ಇದ್ದೀವಿ. ಮತ್ತು ಪ್ರತಿಭಟನೆ ಮಾಡ್ಬೇಕಂತ ಆಲೋಚನೆ ಅದ? ಪ್ರತಿಭಟನೆ ನಾವು ಈಗ ಇವತ್ತು ಹಲ್ಲಿಗೆ ತೊಗೊಂಡು ಬೆನ್ನು ಹತ್ತಂದ್ರು ಇಲ್ಲ, ಇನ್ನೂ ತನ ಸ್ವಲ್ಪ ಜನರಲ್ಲಿ ಬರಲಿ. ಅದು ಸಾವಿರಾರು ಜನ ತಾನೇ ಕೂಡಿ ತಾವೇ ಹಲ್ಲಿಗೆ ಮೊದಲು ಏನು ಬೇಕಾದ ತಾವೆಲ್ಲ ತಯಾರು ಮಾಡಲಿ. ಅವರು ನಾವೇನು ನಮ್ಮ ಕರ್ತವ್ಯ, ನಾವೇನು ಜಾಗೃತಿ ಮೂಡಿಸೋ ಕೆಲಸ ಅಂತ ಮಾಡೋಣ. ಇಡೀ ಊರಿಗೆ ಗೊತ್ತಾಗ್ತಾ ತಿಳ್ಕೊರೆ ಅವ್ರು ತಾನೇ ಇಂಥ ವ್ಯವಸ್ಥೆ ಹಾಳಿಗಚ್ಚುವಂಥ ವ್ಯವಸ್ಥೆ. ಜನಪ್ರತಿನಿಧಿಗಳು 500 ರೂಪಾಯಿ ಕೊಟ್ಟರು, 1000 ರೂಪಾಯಿ ಕೊಟ್ಟರು ಓಟ್ ಹಾಕೊಂತಾಯ್ತಲ್ಲ. ಯಾರು ಇಲ್ಲಿ ಯಾರು 500 ರೂಪಾಯಿ 1000 ರೂಪಾಯಿ ಕೊಡಕ್ಕೆ ಬರ್ತಾರೆ ಅವರಿಗೆ ಕಾಲ್ಬರ್ ತೊಗೊಂಡು ಹೊಡೆಯುವಂಥ ದಿನಮಾನ ಮುಂದಿನ ದಿನಮಾನದಲ್ಲಿ ಬರ್ತಾವೆ. ಆ ಕೆಲಸ ನಾವು ಎಲ್ಲ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವುದರ ನಿಮ್ಮ ಕಣ್ಣಿಗೆ ಕಾಣಿಸಿದೆ ಭ್ರಷ್ಟಾಚಾರ ನಡೆದಿದೆ ಅಂತ? ಭ್ರಷ್ಟಾಚಾರ ನಡೆದಿದೆ ಅಂದರೆ ಪ್ರತಿಯೊಂದು ಟೆಂಡರ್ ಕಾಮಗಾರಿ ಇದೆಯಲ್ಲ, ಟೆಂಡರ್ ಕಾಮಗಾರಿ ಏನು ಎಲ್ಲ ಟೋಟಲ್ ಏನು ಮೂಲಿದೆ, ಭಾರಿ ವಿದ್ಯಾವಂತ ಬುದ್ಧಿವಂತ ಆ್ಯಕ್ಚುಲಿ ಎಕ್ಸ್ಟ್ರಾಡಿನರಿ ಪರ್ಸನ್ ಅಂಥವ್ರ ಕಡೆಯಿಂದ ಯೋಜನೆ ಹಾಕಿಸ್ಕೊತಾರೆ. ಅಂಥವ್ರ ಕಡೆಯಿಂದ ಯೋಜನೆ ಹಾಕಿಸ್ಕೊಂಡು ಆಮೇಲೆ ಅವ್ರಿಗೆ ಈ ಸಮಾಜದಾಗ ಒಳ್ಳೆ ಕೆಲಸ ಮಾಡಿ ಬರೀ ಅವ್ರು ಯೋಜನೆ ಹಾಕೋದಷ್ಟೇ. ಆಮೇಲೆ ಆ ಯೋಜನೆ ಏನು ಟೆಂಡರ್ ಕರಿತಾರಲ್ಲ, ಈ ಗುತ್ತಿಗೆದಾರರ ಮುಖಾಂತರ ಅಲ್ಲಿ 5%, 10%, 15%, 20% ಅವ್ರದ್ದು ಮಾರ್ಜಿನ್ ಇಟ್ಕೊಂಡು ಅಲ್ಲಿ ಟೆಂಡರ್ ಕರಿತಿರ್ತಾರೆ. ಆ ಮಾರ್ಜಿನ ಗುತ್ತಿಗೆದಾರ ಮುಖಾಂತರ ಅಲ್ಲಿ ಎಲ್ಲ ಇಷ್ಟಿಟ್ಟು ಪರ್ಸೆಂಟೇಜ್ ಎಲ್ಲ ಸರ್ವರ್ ಆಗ್ತಿರ್ತದೆ. ಆಮೇಲೆ ಅದು ಈ ಕೆಲಸ ಮಾಡ್ಲಿಕ್ಕೆ ಏನು ಬರ್ತಿರ್ತಾರಲ್ಲ ಇಲ್ಲಿ ಆಫೀಸರ್ ಎಲ್ಲ, ಇವೆಲ್ಲ ಕಳಪೆ ಕಾಮಗಾರಿ ಮಾಡುವಂಥ ಏನು ದುಡ್ಡು ಲಂಚ ಕೊಟ್ಟು ನೌಕರಿ ಸೇರಿರ್ತಾರಲ್ಲ, ಅಂಥವ್ರು ಎಲ್ಲ ಅಂಥ ಅಧಿಕಾರಿಗಳ ಕಡೆಯಿಂದ ಇಲ್ಲಿ ಅಧಿಕಾರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಮಾತ್ರ ಇಲ್ಲಿ ಕೆಲಸ ತಗೊಳ್ಳುವಂಥ ಅಧಿಕಾರಿ ಆಗಿರ್ತಾರಲ್ಲ, ದುಷ್ಟ್ರೆ ಇವರು ಇರಲಿಲ್ಲ. ಮತ್ತು ಒಳ್ಳೆ ಕೆಲಸ ಮಾಡೋನು ಇಲ್ಲಿ ಹಿಡಿದಿಲ್ಲ. ಅವ್ರು ಎಲ್ಲರೂ ಏನು ಯಾರು ಸಂಪರ್ಕ ಇರೋದಿಲ್ಲ. ಅಂಥ ಒಂದು ಅವ್ರಿಗೆ ಪಗಾರ ಸಿಗ್ತಿರ್ತದ, ಅದ್ರ ಮೂಲಿ ಗುಂಪು ಮಾಡಿಬಿಟ್ಟಿರ್ತಾರೆ ಅಂಥವ್ರು. ಅಂಥ ವ್ಯವಸ್ಥೆ ಹೋಗಬೇಕು, ಸತ್ಯತನನೇ ಬರಬೇಕಾಗ್ಯದ ನಮ್ಮ ದೇಶದಲ್ಲಿ. ಅಂಥ ಒಂದು ಒಳ್ಳೆ ಆಡಳಿತ ಇವತ್ತು ನಾವು ನಿರೀಕ್ಷೆಯಲ್ಲಿದ್ದೀವಿ. ಬರೀ ಸಂಸ್ಕೃತಿ ನಾಯಕ ಬಸವಣ್ಣವ್ರನ್ನ ಬರೀ ಸಂಸ್ಕೃತಿ ನಾಯಕರನ್ನಾಗಿ ಮಾಡೋದು ಅಷ್ಟೇ ಅಲ್ಲ, ಅವರ ಆಚಾರ ವಿಚಾರಗಳನ್ನು ನಮ್ಮ ಆಡಳಿತದಲ್ಲಿ ತರಬೇಕು ಅನ್ನೋಂಥದ್ದು ನಮ್ಮ ವಾದ ಇದೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಜಗದೇವ್ ಸುರವಸಿ, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ, ಜಿಲ್ಲಾ ಘಟಕ ವಿಜಯಪುರ. ಥ್ಯಾಂಕ್ ಯು ಸರ್. BM TV ಮತ್ತು KD ನ್ಯೂಸ್ಗೆ ನೀವು ಭೇಟಿ ಕೊಟ್ಟಿದ್ದೀವಿ, ನಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ.